ನೀನು ಏನ್ ಕೇಳಿದ್ರು ಕೊಡ್ತೀಯಂತೆ? ಕೊಡ್ತೀಯಾ? ಏನ್ ಬೇಕು? ಇಲ್ಲ ಅನ್ನಲ್ಲ ತಾನೆ? ಇಲ್ಲ, ಹೇಳಿ. ನೀನು ಅಣ್ಣನ್ ಬಿಟ್ಟು ಬರ್ಬೇಕು. ನೀನ್ ಒಳ್ಳೆಯವನು, ಎಲ್ರಿಗೂ ಒಳ್ಳೆತನೇ ಮಾಡ್ತಾ ಇದೀಯ. ಆದ್ರೆ ಆ ಅಣ್ಣನ ಜೊತೆ ಸೇರ್ಕೊಂಡು ನೀನ್ ತಪ್ಪು ಮಾಡ್ತಾ ಇದೀಯ. ದೊಂಬಿ, ಕೊಲೆ, ಸುಲಿಗೆ ಇದೆಲ್ಲ ಯಾಕೆ ಬೇಕು ನಿನ್ಗೆ? ಅದನ್ನೆಲ್ಲ ಕೇಳೋಕೆ ನೀನ್ ಯಾರು? ಆ DC ಎಲ್ಲಿ ಕಳ್ಸದ್ನ? ನನ್ನ ಅಣ್ಣನು ಬೇರೆ ಮಾಡೋದಕ್ಕೆ? ಯಾರೇ ಬಂದ್ರು ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕಾಗಲ್ಲ ಅಂತ ಅವನ್ಗೋಗಿ ಹೇಳು. ಯಾಕೆ ಅವನ ಜೊತೆಗಿದೀಯಾ? ಅಣ್ಣ ನನ್ನ ಪಾಲಿನ ದೇವರು. ನಾಳೆ ನಾನು ಸತ್ರೆ ನನ್ನ ಸಂಸ್ಕಾರ ಮಾಡೋದಕ್ಕೆ ಅವ್ರೊಬ್ಬರೇ ಇರೋದು. ಅವ್ರು ಒಳ್ಳೆಯವರೋ ಕೆಟ್ಟವರೋ ಯಾರಿಗೋಸ್ಕರನೋ ನಾ ಅವ್ರನ್ನ ಬಿಟ್ಕೊಡೋದಿಲ್ಲ. ಯಾರು ಬಂದ್ರು ಬಿಟ್ಕೊಡಲ್ವಾ? ಆ ದೇವರೇ ಬಂದು ಕೇಳಿದ್ರು ನಾ ಬಿಟ್ಕೊಡೋದಿಲ್ಲ. ನಿನ್ ಹೆತ್ತೋಳ್ ಬಂದ್ರೆ, ನಿನ್ ತಾಯಿ ಬಂದ್ರೆ? ಏನ್ ಹೇಳ್ತಾ ಇದ್ಯಾ? ನನಗ್ ತಾಯ? ನನಗ್ ತಾಯೇ ಇಲ್ಲ. ನಿನಗೆ ತಾಯಿ ಇದ್ದಾಳೆ. ನಿನಗ್ಯಾಕೆ ಗೊತ್ತು? ಗೊತ್ತು, ಸ್ವಲ್ಪ ದಿವಸದಿಂದ. ನಾನ್ ನಂಬಲ್ಲ. ಇದಾರೆ, ಇಲ್ಲೇ ಇದೇ ಊರಲ್ಲೇ ಇದ್ದಾರೆ. ಯಾರದು? ಅರ್ಜುನ್ ತಾಯಿನೇ ನಿಮ್ಮಮ್ಮ. ಅರ್ಜುನ್? ಆ DC ನಿನಗ್ಯಾಕೆ ಗೊತ್ತು? ಚೆನ್ನಾಗ್ ಗೊತ್ತು. ನೀನ್ ಹುಟ್ಟಿದಾಗ ನಿನ್ ತಾಯಿ ನಿನ್ನನ್ನ ಗೂಡ್ಸ್ ಗಾಡಿಯಲ್ಲಿ ಬಿಸಾಕ್ ಹೋಗಿದ್ದು ಗೊತ್ತು. ಅದೇ ತಾಯಿ ಇವತ್ತು ನಿನಗೋಸ್ಕರ ಹಗಲು ರಾತ್ರಿ ಅರ್ಥ ಇರೋದು ಗೊತ್ತು. ಅವತ್ತು ದೇವಸ್ಥಾನದಲ್ಲಿ ನಿಮ್ ಜೊತೆ ನೋಡ್ನಲ್ಲ, ಅವತ್ತು ನಿಮ್ ಮನೇಲಿ ನನ್ ಜೊತೆ ಮಾತಾಡಿದ್ರಲ್ಲ, ಇಲ್ಲ, ಇದೆಲ್ಲ ಸುಳ್ಳು. ನಿಜಾನಪ್ಪ. ನಿನಗೆ ನಿನ್ನವರು ಅಂತಿದ್ದಾರೆ. ನಿನಗೊಬ್ಬ ತಮ್ಮ ಇದ್ದಾನೆ, ತಾಯಿಯೂ ಇದ್ದಾಳೆ. ತಂದೆ ಸ್ಥಾನದಲ್ಲಿ ನಾನಿದ್ದೀನಿ. ಇಲ್ಲ, ಅವ್ರು ನಂಗೆ ಅಮ್ಮ ಅಲ್ಲ. ಅವ್ರಿಗೆ ನಾನು ಅಸಹ್ಯ. ನನ್ ಬಿಸಾಕ್ಬಿಟ್ರು. ನಾ ಅವ್ರಿಗೆ ಇರ ಕೇಳಿದ್ನಾ? ಜೀವ ಕೊಡು ಅಂತ ಕೇಳಿದ್ನಾ? ನನ್ನ ಮೋರಿಯಿಂದ ಎದ್ದು ಸಾಕಿದ್ರಲ್ಲ, ಅವ್ರು ನನ್ಗಮ್ಮ. ನನ್ಗೆ ಹೊಟ್ಟೆ ಹಸ್ದಾಗ ನನ್ಗೆ 2 ತೂಟ ಹಾಕಿದ್ರಲ್ಲ, ಅವ್ರು ನನ್ಗಮ್ಮ. ಅವರು DC ಅವರಮ್ಮ. ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಅವಳು ತಪ್ಪೇನು ಇಲ್ಲಪ್ಪ. ಯಾರೋ ಮಾಡಿದ ತಪ್ಪಿಗೆ ಅವಳು ಬಲಿ ಆದ್ಲು. ಆಗ ಅವಳಿಗೆ 13-14 ವಯಸ್ಸು. ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಿನ್ನ ಹೊಟ್ಟೆಲ್ಲಿ ಇಟ್ಕೊಳ್ಳೋದ ಅಥವಾ ತೆಗ್ಸಾಕೋದ ಅಂತ ಪಾಪ ಅವಳಿಗೊಂದು ಗೊತ್ತಾಗ್ಲಿಲ್ಲ. ಯಾರಾದ್ರೂ ನೋಡ್ಬಿಡ್ತಾರೆ ಅನ್ನೋ ಭಯದಲ್ಲಿ ನಿನ್ನ ಗೂಡ್ಸ್ ಟ್ರೈನಲ್ಲಿ ಬಿಸಾಕ್ಬಿಟ್ಲು. ಅವತ್ತಿದ್ದ ಅವಳು ನಿನಗೋಸ್ಕರ ಅಳದೇ ಇರೋ ದಿನಾನೇ ಇಲ್ಲ. ಈ ವಿಷಯ ಅವ್ರಿಗೆ ಗೊತ್ತಾ? ಗೊತ್ತಾಗೋದು ಬೇಡ. ಇಂಥ ಒಬ್ಬ ಮಗ ಇದ್ದಾನೆ ಅಂತ ಅವ್ರಿಗೆ ಗೊತ್ತಾಗೋದು ಬೇಡ. ನನ್ನ ಕೈಯಲ್ಲಿ ರಕ್ತದ ಕಲೆ ಇದೆ. ಈ ವಿಷಯ ಅವ್ರಿಗೆ ಗೊತ್ತಾಗೋದು ಬೇಡ. ಯಾರಿಗೂ ಹೇಳಲ್ಲ ಅಂತ ನನಗೆ ಪ್ರಮಾಣ ಮಾಡಿ. ನಾನು ಇದುವರೆಗೂ ಯಾರ ಮುಂದೆನೂ ಕೈ ನೀಡಿಲ್ಲ. ನಿಮ್ ಮುಂದೆ ನೀಡ್ತಾ ಇದ್ದೀನಿ. ದಯವಿಟ್ಟು ಪ್ರಮಾಣ ಮಾಡಿ.
ಪೇಪರ್ಗೆ ಸೈನ್ ಮಾಡ್ತೀರಾ? ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ಅಳ್ಬೇಡ ಅಂಕಲ್, ನಂಗೂ ಅಳು ಬರುತ್ತೆ. ನೋಡು ಐಶು, ನಮ್ಮಮ್ಮ ನನ್ನ ಬಿಸಾಕ್ಬಿಟ್ಟು ಹೊರಟೋದ್ರು ಅಂತ ಹೇಳಿದ್ನಲ್ಲ, ಅವ್ರಿದ್ದಾರೆ, ಈ ಊರಲ್ಲೇ ಇದ್ದಾರೆ. DC ಅವ್ರ ಅಮ್ಮನೇ ನಮ್ಮಮ್ಮ. ಆದ್ರೆ ಅವ್ರನ್ನ ಅಮ್ಮ ಅಂತ ನಾನು ಕೂಗೋದಕ್ಕಾಗೋದಿಲ್ಲ. ಯಾಕೆ? ಅವರೆಲ್ಲಿ ನಾನೆಲ್ಲಿ? ಹೋಗು ಅಂತ ಹೇಳ್ಬಿಟ್ರೆ ಹೇಳಲ್ಲ. ಅಳ್ಬೇಡ್ರಿ. ಆಯ್ತಾಯ್ತು, ತಗೊಮ್ಮ. ಬಾಲೆ ಬಾಲೆ ಬಾಲೆಮ್ಮ, ಏನು ಮಾಡಲ್ಲ ಬಾಮ್ಮ. ಅಲ್ಲ ಜಾನವರಿ ನೋಡು, ಅಳ್ತಾನೆ ಇಲ್ಲ. ಅಬ್ಬ ರುಚಿ ಮಾಡಲ್ಲ. ಜಾನ್ಮರಿ, ಈ ಕಡೆ ತಿರ್ಕೋ, ಈ ಕಡೆ ತಿರ್ಕೋ. ವೆರಿ ಗುಡ್. ಇದನ್ ಯಾತಕ್ ಮಮ್ಮಿ ಹಾಕ್ತಿದ್ಯಾ? ನಿಂಗ್ ಚಳಿ ಆಗತ್ತಲ್ಲ ಪುಟ್ಟ, ಅದಕ್ಕೆ. ಇದು ಸೂರ್ಯ ಅಂಕಲ್ದು ಅಲ್ವಾ? ಹೌದಮ್ಮ. ಓ ಆಗಾಯ್ತು ಕಂದ. ಏನಮ್ಮ ನಿನ್ನ ಹೆಸರು? ಹೇಳು. ನನ್ನ ಹೆಸರು ಐಶ್ವರ್ಯ. ವೆರಿ ಗುಡ್. ಬಾ ಕುತ್ಕೋ, ಬಾ ಕುತ್ಕೋ ಕುತ್ಕೋ ಕುತ್ಕೋ. ಈ ಶಾಲ್ ತೆಗ್ದ್ಬಿಡೋಣವಾ? ನಿನ್ಗೆ ಯಾವ ಚಾಕ್ಲೇಟ್ ಅಂದ್ರೆ ಇಷ್ಟ? ಡೈರಿ ಮಿಲ್ಕ್. ಹೌದಾ? ಆಗಾಯ್ತಾಯ್ತು, ಆಯ್ತಮ್ಮ, ಹಾಗೇ ಹೋಯ್ತು. ಜಾಣ ಹೋಗು. ಅಳಬಾರ್ದು ಕಂದ, ಎಲ್ಲ ಸರಿ ಹೋಗುತ್ತೆ. ನೀವ್ ಒಳ್ಳೆ ಹುಡುಗಿ ಅಲ್ಲ? ಐಶ್ವರ್ಯ, ಶಾಲ್ ಮರ್ತು ಬಿಟ್ಟಿಯಲ್ಲ, ತಗೋ. ಇದು ಸೂರ್ಯಂದು. ಸೂರ್ಯ ಹುಟ್ಟಾಗ ಕಪ್ಪಿಗಿದ್ದ, ಅವ್ರ ಅಮ್ಮಂಗೆ ಇಷ್ಟ ಆಗ್ಲಿಲ್ಲ. ಈ ಬಟ್ಟೆ ಸುತ್ತಿ ಗೂಡ್ಸ್ ರೈಲಲ್ಲಿ ಬಿಸಾಕ್ಬಿಟ್ರು. ನಿರ್ಮಲ, ಯಾಕೆ? ಏನಾಯ್ತು? ನನ್ ಮಗ ಇದ್ದಾನೆ, ಸೂರ್ಯನೇ. ಗೊತ್ತು, ನಿನ್ ಮಗ ತುಂಬಾ ಒಳ್ಳೆಯವನು, ನನಗ್ ಚೆನ್ನಾಗ್ ಗೊತ್ತು. ನನ್ನ ಮಾತು ನಂಬು ನಿರ್ಮಲ. ಸರ್, ನನ್ನ ಹೆಸರು ಮೂರ್ತಿ ಅಂತ. ಅಣ್ಣನ ಜೊತೆ 10 ವರ್ಷ ಐತೆ. ಅವ್ರ ವ್ಯವಹಾರಗಳೆಲ್ಲ ನನಗೆ ಚೆನ್ನಾಗಿ ಗೊತ್ತು. ನಾನು ಅಪ್ರೂವರ್ ಆಗ್ತಿದ್ದೀನಿ ಸರ್. ಅಮರ್ನಾಥ್, ಯು ಆರ್ ಅಂಡರ್ ಅರೆಸ್ಟ್. ಸೂರ್ಯ, ಅಣ್ಣನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಬಿಟ್ರು.
ಬೇಡ ಬೇಡ ಸೂರ್ಯ, ಬೇಡ ಬೇಡ. ಯಾಕಮ್ಮ ನನ್ನ ಅನಾಥನ್ ಮಾಡಿ ಗೂಡ್ಸ್ ಗಾಡಿಲಿ ಹಾಕ್ಬಿಟ್ಟೆ? ನಾನೇನಮ್ಮ ತಪ್ಪು ಮಾಡಿದ್ದೆ? ನಿನ್ ಮೇಲೆ ಎಷ್ಟು ಕೋಪ ಆಯ್ತು ಗೊತ್ತಾ? ಯಾವತ್ತಾದ್ರೂ ನೀನ್ ಸಿಕ್ಕಿದ್ರೆ ನಿನ್ನ ಹತ್ರ ಸಾವಿರಾರು ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ನೋಡಿದ್ಮೇಲೆ ನನ್ ಕೋಪ ಎಲ್ಲ ಹೊರಟೋಯ್ತಮ್ಮ. ನಿನ್ನ ಅಮ್ಮ ಅಂತ ಕರಿಬೇಕು ಅಂತ ಅನ್ನಿಸ್ತಾ ಇದೆ ಅಮ್ಮ. ನನಗೆ ಗೊತ್ತು ಕಣೋ, ಇಷ್ಟು ದಿನ ನೀನು ಅನುಭವಿಸಿದ ಕಷ್ಟಕ್ಕೆಲ್ಲ ನಾನೇ ಕಾರಣ. ನೀನ್ ಕಣ್ ಬಿಡಕ್ ಮುಂಚೆನೆ ನಿನ್ನ ಬಿಸಾಕ್ ಹೋದವಳು ನಾನು. ನಿನ್ನ ಎತ್ತಿ ಮುದ್ದಾಡಕ್ಕೂ ಆಗಿಲ್ಲ. ನನ್ನ ಕೈಯಿಂದ ಒಂದ್ ತುತ್ತು ಅನ್ನನ್ನು ತಿನ್ಸಕ್ಕಾಗಿಲ್ಲ. ನಿನಗೆ ಯಾಕೋ ಇಂಥ ತಾಯಿ ಬೇಕಿತ್ತು? ಯಾರಾದ್ರೂ ಪುಣ್ಯಾತ್ರು ಹೊಟ್ಟೆಲ್ ಹುಟ್ಟಬಾರ್ದಾಗಿತ್ತ? ನನಗೆ ಗೊತ್ತಿತ್ತು ನನ್ ಮಗ ನನಗೆ ಸಿಕ್ಕೇ ಸಿಗ್ತಾನೆ ಅಂತ. ಅವನ್ನ ನಾನು ನೋಡ್ತೀನಿ, ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನನ್ನ ಕೊನೆ ಉಸಿರೋವರೆಗೂ ಅವನ್ ಮುಂದೆ ಆಳ್ತಾ ಇರ್ತೀನಿ ಅಂತ.
ಅಳ್ಬೇಡಮ್ಮ. ನೀನ್ ಹತ್ರ ನನ್ ಕೈಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಸೂರ್ಯ, ನಮ್ ಜೊತೆ ಬಂದ್ಬಿಡು. ನಾವು ಬೇರೆ ಕಡೆ ಹೋಗ್ಬಿಡೋಣ. ನಾವೆಲ್ಲರೂ ಒಟ್ಟಿಗಿರೋಣ. ಅದೇಗಮ್ಮ ಸಾಧ್ಯ? ಅಣ್ಣನ್ ಬಿಟ್ ಬರೋದ? ನನ್ಗೆ ಯಾರು ಇಲ್ದೇ ಇದ್ದಾಗ ಅಣ್ಣ ಒಬ್ರೇ ನನ್ ಜೊತೆ ಇದ್ದಿದ್ದು. ಈಗ ಅವ್ರನ್ನ ಹೇಗ್ ಬಿಟ್ಬಿಟ್ ಬರಕ್ಕಾಗತ್ತೆ ಹೇಳು? ನೀನು ಅರ್ಜುನ್ ಜೊತೆ ಇರ್ಬೇಕು, ನಾನ್ ಅಣ್ಣನ್ ಜೊತೆ ಇರ್ಬೇಕು. ಅದೇ ನಮ್ಮ ನ್ಯಾಯ. ಅಲ್ಲಿ ಶೂಟ್ ಅಟ್ ಸೈಟ್ ಅಂತ ಎಲ್ರು ಮಾತಾಡ್ಕೋತಿದ್ದಾರೆ. ಎಷ್ಟು ವರ್ಷಗಳಾದ್ಮೇಲೆ ನೀನ್ ನನಗ್ ಸಿಕ್ಕಿದ್ಯಾ. ನಿನ್ಗೂ ಅರ್ಜುನ್ಗೂ ಏನಾದ್ರೂ ಆದ್ರೆ ನನ್ ಕೇಳಿ ತಡ್ಕೊಳಕ್ ಆಗೋದಿಲ್ಲಪ್ಪ. ನಿನ್ನ ಆಶೀರ್ವಾದ, ಅಣ್ಣನ್ ಸ್ನೇಹ ಇರೋವರೆಗೂ ನನ್ಗೇನು ಆಗಲ್ಲಮ್ಮ. ಯೋಚನೆ ಮಾಡ್ಬೇಡ. ನಮ್ಮಿಂದ ಅರ್ಜುನ್ಗೆ ಯಾವ ತೊಂದ್ರೆನೂ ಆಗಲ್ಲ. ನಿನ್ ಮೇಲಾಣೆ, ನನ್ನ ಹೆತ್ತ ತಾಯಿ ಮೇಲಾಣೆ.